ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಈ ಒಂದು ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಅಪ್ಪು ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ ಕೂಡ ಹೇಳ್ಬೋದು. ಸೊ ಲಾಸ್ಟ್ ಇಯರ್ ಅಪ್ಪು ಪ್ರೀ ನರ್ಸರಿ ಹೋಗೋವಾಗ ನಾನು ಸ್ಕೂಲಿಗೆ ಕಳಿಸೋದಾಗಿರ್ಬೋದು, ಅಪ್ಪುನ ಆಮೇಲೆ ಅವನ್ನ ರೆಡಿ ಮಾಡೋದಾಗಿರ್ಬೋದು, ಅವನಿಗೆ ಅಂತ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸೊ ಇವಾಗ ಮತ್ತೆ ಆ ಒಂದು ರೂಟೀನ್ನ ಕಂಟಿನ್ಯೂ ಮಾಡ್ತಿದ್ದೀನಲ್ಲ ಅಂತ ತುಂಬ ಖುಷಿ ಇದೆ. ಹಾಗೆಯೇ ಬೆಳಗ್ಗೆ ಎದ್ದಿದ ತಕ್ಷಣ ಯೋಚನೆ ಮಾಡ್ತಾಯಿದ್ದೆ ಏನಪ್ಪ ತಿಂಡಿ ಮಾಡಲಿ ಅಂತ. ಯಾವಾಗಲೂ ಹಿಂದಿನ ದಿನವೇ ಯೋಚನೆ ಮಾಡಿಬಿಡ್ತಾಯಿದ್ದೆ ನೆಕ್ಸ್ಟ್ ಡೇ ಏನು ತಿಂಡಿ ಮಾಡಬೇಕಂತ. ಬಟ್ ಇವತ್ತೇನು ನನಗೆ ಪ್ಲ್ಯಾನ್ ಇರಲಿಲ್ಲ. ಅಪ್ಪುಗೆ ದೋಸೆ ಅಂದರೆ ತುಂಬ ಇಷ್ಟ, ಬಟ್ ದೋಸೆಗೆ ನೆನೆ ಹಾಕಿರಲಿಲ್ಲ. ಹಾಗೆಯೇ ಏನು ಮಾಡೋದು ಅಂತ ಹೀಗೆ ಥಿಂಕ್ ಮಾಡುವಾಗ ಆಮೇಲೆ ಫೈನಲಿ ನಾನು ಯೋಚನೆ ಮಾಡಿದ್ದೇನಂತಂದರೆ ಸರಿ ಚಿತ್ರಾನ್ನ ಮಾಡಿಬಿಡೋಣ ಅಂತ. ಹಾಗೆಯೇ ಇವತ್ತೇನು ಸ್ಕೂಲ್ ಫುಲ್ ಡೇ ಏನಿಲ್ಲ, ಫಸ್ಟ್ ಡೇ ಅಲ್ವಾ. ಹಾಗೆಯೇ 2 ವೀಕ್ಸ್ ತನಕನೂ ಅಪ್ಪುಗೆ 12 o'clock ತನಕ ಸ್ಕೂಲ್ ಇರುತ್ತೆ ಅಷ್ಟೇ. 2 ವೀಕ್ಸ್ ನಂತರ ಅವನಿಗೆ 3:15ಗೆ ಸ್ಕೂಲ್ ಬಿಡೋದು ಅಂತ ಹೇಳಿದ್ದಾರೆ. ಸೊ ಇವಾಗೇನು 2 ವೀಕ್ಸ್ ಇದೆ ಅಲ್ವಾ, ಜಸ್ಟ್ ಹಾಫ್ ಡೇ ಇರುತ್ತೆ, ಹೋಗಿ ಕರ್ಕೊಂಬಂದುಬಿಡ್ಬೋದು. ಅಷ್ಟಾಗೇನು ತಲೆ ಕೆಡ್ಸ್ಕೊಳಕ್ಕಿರಲ್ಲ. ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡ್ತಾನೆ. ಬಟ್ ಇಲ್ಲಿಂದ ಬೆಳಗ್ಗೆ ಹೋಗ್ತಾನಲ್ಲ, ಖಾಲಿ ಹೊಟ್ಟೆಲಿ ಕಳ್ಸೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ನು ಏನಾದರೂ ಹೊಟ್ಟೆ ತುಂಬ ತಿನ್ನಬೇಕು, ಆವಾಗ ಆರಾಮಿರುತ್ತೆ. ನನಗೂ ಕೂಡ ನನ್ನ ಮಗ ಊಟ ಮಾಡಿದಾನಪ್ಪ ಇವತ್ತು, ಏನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಅಂತ. ಸೊ ಮನೆಗೆ ಬಂದಮೇಲೆ ಅಮ್ಮ ಏನಾದ್ರು ಊಟ ಮಾಡಿಸ್ತಾರೆ. ಬಿಕಾಸ್ ನಾನು ಸೈಟ್ ಹತ್ರ ಇರ್ತೀನಿ ಅಲ್ವಾ, ಆಗೋದಿಲ್ಲ. ಹಾಗಾಗಿ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಅಪ್ಪು ಸ್ಕೂಲ್ ಇಲ್ದಲೇ ಇರೋವಾಗ ನಾನು ಒಂದು 6 o'clockಗೆ ಎದ್ದೇಳ್ತಾ ಇದ್ದೆ. ಬಟ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಒಂದು ಹಾಫ್ ಆನ್ ಅವರ್ ಬೇಗ ಎದ್ದೇಳೋಣ ಅಂತ ಅಂದ್ಬಿಟ್ಟು 5:30ಗೆ ಎದ್ದೇಳ್ತಾ ಇದ್ದೀನಿ. ಸೊ ಯೂಶ್ವಲಾಗಿ 6 o'clockಗೆ ಯಾಕಪ್ಪ ಎದ್ದೇಳ್ತೀನಿ ಅಂತ ಅಂದರೆ, ಇವಾಗ ಕ್ಯೂರಿಂಗ್ ಕೆಲಸ ಎಲ್ಲ ಇರುತ್ತೆ, ಬಿಲ್ಡಿಂಗ್ ಹತ್ರ ಹೋಗಬೇಕು, ಕ್ಯೂರಿಂಗ್ ಮಾಡಬೇಕು. ಹಾಗಾಗಿ 6 o'clockಗೆ ಎದ್ಬಿಡ್ತಾ ಇದ್ದೆ. ಕರೆಕ್ಟ್ ಎಚ್ಚರಿಕೆ ಆಗುತ್ತೆ 6 o'clockಗೆ. ಅಲಾರಾಮ್ ಏನೂ ಇಟ್ಕೊಂಡಿಲ್ಲ ಅಂತ ಅಂದ್ರೂ. ಬಟ್ ಇವಾಗ ಒಂದು ಸ್ವಲ್ಪ ಅರ್ಲಿ ಎದ್ದರೆ ನನಗೂ ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ, ಅಪ್ಪನೂ ಕೂಡ ಸ್ಕೂಲಿಗೆ ರೆಡಿ ಮಾಡಿ ಅವನಿಗೂ ಕೂಡ ತಿಂಡಿ ತಿನ್ನಿಸಿ, ನಾನು ಕೂಡ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ತಿಂದು, ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಬಿಲ್ಡಿಂಗ್ ಹತ್ರ ಹೋಗ್ಬೋದು. ತುಂಬ ಲೇಟೆಲ್ಲ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತೆಲ್ಲ ಕೆಲಸ ಪೋಸ್ಟ್ಪೋನ್ ಮಾಡಲ್ಲ ನಾನು. ಯೂಶ್ವಲಾಗಿ ನಾನು 9 ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಬಿಲ್ಡಿಂಗ್ ಹತ್ರ ಹೊರಟೋಗ್ಬಿಡ್ತಾ ಇದ್ದೆ. ಸೊ ಅದೇ ರೀತಿಯಾಗೇ ಇವಾಗ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ ಏನಂತ ಅಂದರೆ, ನನ್ನ ಮಗನಿಗೆ ಒಂದು ಸ್ವಲ್ಪ ಬೇಗನೆ ತಿಂಡಿ ತಿನ್ನಿಸ್ಬೇಕು, ಅವನ್ನ ರೆಡಿ ಮಾಡಬೇಕು, ಆಮೇಲೆ ಅಪ್ಪನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ಇದೊಂದು ಸ್ವಲ್ಪ ಸ್ಟಾರ್ಟಿಂಗ್ ರೂಟೀನ್ ಅಲ್ವಾ, ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನಮ್ಮ ಮನೆಯಿಂದ ಒಂದು ಸ್ವಲ್ಪ ನಿಯರ್ ಬೈನೇ ಇದೆ. ತುಂಬ ಜಾಸ್ತಿ ಹತ್ತಿರ ಅಂತಲೂ ಹೇಳೋಕ್ಕಾಗಲ್ಲ, ದೂರ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಬಿಲ್ಡಿಂಗಿಂದ ಒಂದು ಸ್ವಲ್ಪ ಹತ್ರನೇ ಆಗುತ್ತೆ ಸ್ಕೂಲು. ಬಟ್ ಇಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ. ಬಟ್ ಪರವಾಗಿಲ್ಲ, ಸ್ವಲ್ಪ ದಿನ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು 6 ತಿಂಗಳು ಅಂತ ಅಂದ್ಕೊಳ್ತೀನಿ. ಬಟ್ ಅದಾದಮೇಲೆ ನನಗೇನು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಹತ್ರನೇ ಇರುತ್ತೆ, ಕರ್ಕೊಂಬರೋದಕ್ಕೂ ಈಸಿ ಆಗುತ್ತೆ. ಸೊ ಇವಾಗ ನಾನು ಕೂಡ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನಾನು ಕೂಡ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಫ್ರೆಶ್ ಹಾಕ್ಕೊಂಡು ಕುಡಿತೀನಿ. ಸೊ ಇವತ್ತೊಂದು ಸ್ವಲ್ಪ ಮೋಡ ಥರನೇ ಇತ್ತು, ಒಂಥರ ಚಳಿ ವೆದರು. ಸೊ ಇವಾಗಂತೂ ಏನು ಅಷ್ಟಾಗಿ ಸೆಕೆ ಆಗೋದಿಲ್ಲ. ದಿನ ಬಿಟ್ಟು ದಿನ ಅಟ್ಲೀಸ್ಟ್ ಮಳೆ ಆದರೂ ಬರುತ್ತೆ, ಅದೊಂಥರ ಚೆಂದ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಕೂಡ ಹೊರಗಡೆ ನಿಂತ್ಕೊಂಡು ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಆ ಫ್ರೆಶ್ನ ಕುಡಿತಾ ಇದ್ದೀನಿ. ಒಂಥರ ಮೈಂಡ್ ಫ್ರೆಶ್ ಅಂತ ಅನಿಸ್ತಾ ಇರುತ್ತೆ. ಹಾಗೆ ಆ ಫ್ರೆಶ್ ಕುಡಿತಾ ನಾನು ಬಿಲ್ಡಿಂಗ್ ಹತ್ರ ಯಾವಾಗ ಹೋಗಲಿ, ಮನೆ ಕೆಲಸ ಎಲ್ಲ ಇದೆ, ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಳ್ಬೇಕು, ಅಪ್ಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು, ಬಿಲ್ಡಿಂಗ್ ಹತ್ರ ಹೋಗಿ ಕ್ಯೂರಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಪಪ್ಪನಿಗೆ ಒಂದು ಸರಿ ಕೇಳಿ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಅಂದರೆ ಅವರೇ ಹೋಗಿ ಬರ್ತಾರಾ ಏನಂತ ಕೇಳೋಣ ಅಂತ ಸುಮ್ಮನಾದೆ. ಬಟ್ ಇಬ್ಬರಂತೂ ಹೋಗಲೇಬೇಕು, ಯಾಕಂದರೆ ಕೆಳಗಡೆ ಯಾರಾದರೂ ಒಬ್ಬರು ಮೋಟ್ರ್ ಆನ್ ಮಾಡಿದ್ರೆ ಮೇಲ್ಗಡೆ ಕ್ಯೂರಿಂಗ್ ಮಾಡ್ಕೊಂಡು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂತಂದರೆ ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ, ಪಪ್ಪ ಒಬ್ಬರೇ ಹೋಗ್ಬಿಟ್ಟು ಬರೋಕ್ಕಾಗುತ್ತೆ, ಇಲ್ಲ ನನ್ನ ತಮ್ಮ ಜೊತೆ ಹೋಗ್ತಾನ ಅಂತ ಅಂದ್ಬಿಟ್ಟು. ಬಟ್ ಹೀಗೆ ಯೋಚನೆ ಮಾಡ್ತಾ ಆಮೇಲೆ ಸರಿ ನಾನು ಕೂಡ ತಿಂಡಿ ಎಲ್ಲ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಬಂದೆ. ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದೆಲ್ಗ ಸೊಪ್ಪು. ನಮ್ಮ ಅಮ್ಮನ ಮನೆಯಲ್ಲಿ ಒಂದು ಪಾಟಲ್ಲಿ ಸುಮ್ಮನೆ ಒಂದು ಎಲೆ ಹಾಕಿದ್ದೆ, ಮೀನ್ಸ್ ಒಂದು ಬೇರಿರೋ ಅಂತಹ ಎಲೆ ಹಾಕಿದ್ದೆ. ಸೊ ತುಂಬ ಚೆನ್ನಾಗಿ ಹರಡ್ಕೊಂಡ್ಬಿಟ್ಟಿದೆ, ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದನೂ ತುಂಬ ಚೆನ್ನಾಗಿ ಬಂದಿದೆ ಒಂದೆಲ್ಗ ಸೊಪ್ಪು ಅಂತ ಹೇಳ್ಬೋದು. ಯಾವಾಗ ಆಗುತ್ತೋ ಆವಾಗ ಒಂದು ಸ್ವಲ್ಪ ಕಿತ್ಕೊಂಡು ಈ ರೀತಿ ಅಡುಗೆಗಳಿಗೆ ಯೂಸ್ ಮಾಡ್ಕೊಳ್ತೀವಿ. ನಾನು ಏನಂತ ಅಂದರೆ, ಈ ಚಿತ್ರಾನ್ನ ಮಾಡಿದಾಗ ಅಥವಾ ಟೊಮೆಟೊ ಬಾತ್ ಮಾಡಿದಾಗ ಅಥವಾ ಸೊಪ್ಪು ಸಾರು ಏನಾರು ಸಾಂಬಾರು ಮಾಡಿದಾಗ ಎಲ್ಲನಕ್ಕೂ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನೇನು ಮಾಡೋಕ್ಕಾಗತ್ತೆ, ನಾವು ಸಪ್ರೇಟಾಗಿ ಅದನ್ನೇ ಒಂದು ಸಾಂಬಾರು ಮಾಡಬೇಕು ಅನ್ನೋ ಅಷ್ಟೇನು ಬೆಳೆಯಲ್ಲ, ಏನೋ ಸ್ವಲ್ಪ ಬೆಳೆಯುತ್ತೆ. ಅದರೊಳಗೆ ನಾನು ಈ ರೀತಿ ಚಿತ್ರಾನ್ನ ಮಾಡುವಾಗ ಚೂರು ಯೂಸ್ ಮಾಡ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಧೂಳೆಲ್ಲ ಆಗಿರುತ್ತಲ್ಲ ಅನ್ನೋದಕ್ಕೋಸ್ಕರ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣು ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಒಗ್ಗರಣೆ ಮಾಡಬೇಕಷ್ಟೇ. ಸೊ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂತಂದರೆ, ಫಸ್ಟ್ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ.
ಇಟ್ಬಿಡ್ತೀನಿ. ದೆನ್ ಆಮೇಲೆ ರೈಸ್ಗೆ ಇಡೋದು. ಯಾಕೆ ಅಂತ ಅಂದರೆ ಬೇರೆ ಇವಾಗ ಹಾಲೆಲ್ಲ ಕಾಯಿಸ್ಬೇಕಾಗಿರುತ್ತೆ. ನಮ್ಮ ಮನೆಯಲ್ಲಿ 2 ಬರ್ನರ್ ಸ್ಟವ್ ಇರೋದ್ರಿಂದ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ನೋಡೋಣ, ನಾನು ಹೊಸ ಮನೆಗೆ ಹೋದ್ಮೇಲೆ 4 ಬರ್ನರ್ ಸ್ಟವ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಅದು ನನಗಂತೂ ಹೆಲ್ಪ್ ಆಗೇ ಆಗುತ್ತೆ. ಜಾಸ್ತಿ ಎಲ್ಲ ಕುಕ್ ಮಾಡಬೇಕಾಗಿರುತ್ತೆ. ಈ ರೀತಿ ಅಪ್ಪು ಸ್ಕೂಲ್ಗೆಲ್ಲ ಹೋಗೋವಾಗ ಅಥವಾ ಯಾವಾಗಾದರೂ ಆಗಿರ್ಬೋದು, ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇರ್ತವೆ. ಸೊ ಹಬ್ಬದ ಟೈಮಲ್ಲೆಲ್ಲ ನಮಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದಷ್ಟು ಜನ ವ್ಯೂವರ್ಸ್ ಕೂಡ ಹೇಳಿದರು, ನೀವು 4 ಬರ್ನರ್ ಸ್ಟವ್ ತೊಗೊಳ್ಳಿ, ತುಂಬ ಒಳ್ಳೆಯದು ಅಂತ. ಹಾಗೆ ನಮ್ಮ ಚಿಕ್ಕಮ್ಮ ಹೀಗೆ ಮೊನ್ನೆ ಮಾತಾಡ್ತಾ ಈ ಸ್ಟವ್ ವಿಚಾರನೇ ಬಂತು. ಗೊತ್ತಿಲ್ಲದಂತೆ 3 ಬರ್ನರ್ ಸ್ಟವ್ ತೊಗೊಂಬಿಟ್ಟಿದ್ದೀನಿ. ಅದು ತೊಗೊಬಾರ್ದಂತೆ. ಸೊ 4 ಬರ್ನರ್ ಸ್ಟವ್ ತೊಗೋಬೇಕಂತೆ. ನನಗೆ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಹೀಗೆ ಬಂತು. ಬಟ್ ನಾನು ಶಾಸ್ತ್ರದ ಪ್ರಕಾರ ನಂಗೆ ಅವೆಲ್ಲ ಏನೂ ಗೊತ್ತಿಲ್ಲ. ಬಟ್ ಸಮ ಸಂಖ್ಯೆಲೇನೋ ಬರ್ನರ್ ಇರಬೇಕಂತ. ನನಗದು ಅಷ್ಟಾಗೇನು ಗೊತ್ತಿರಲಿಲ್ಲ. ಬಟ್ ಹೇಳಿದ್ದು ಒಂಥರ ಒಳ್ಳೆಯದಾಯಿತು. ಹಾಗೆ ನಾನು ಕೂಡ ಅಂದ್ಕೊಂಡಿದ್ದು 4 ಬರ್ನರ್ ಸ್ಟವ್ ತೊಗೊಳ್ಳೋಣ ಅಂತಲೇ. ಸೊ ತುಂಬ ಜನ ಕೇಳ್ತಾಯಿದ್ರಿ, ಹಾಬ್ ತೊಗೊಳ್ತೀರಾ ನಿಮ್ಮ ಮನೆಗೆ, ಹೊಸ ಮನೆಗೆ ಅಂತ. ನಿಜವಾಗ್ಲೂ ಹಾಬ್ ಎಲ್ಲ ತೊಗೊಳ್ಳಲ್ಲ. ಯಾಕೆಂತ ಅಂದರೆ ಅದು ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ 4 ಬರ್ನರ್ ಸ್ಟವ್ ತೊಗೊತೀನಿ, ಕುಕ್ ಟಾಪ್ ಅಷ್ಟೇನೆ. ಇದು ಈ ಒಂದು ಸ್ಟವ್ ಏನು ಬಂದಿದೆ, ಸೊ ಅದು ಬಂದುಬಿಟ್ಟು ನಾನು ಮದುವೆ ಆಗಿದ್ದ ಹೊಸದ್ರಲ್ಲಿ ನಮ್ಮ ತಾತ ಕೊಡಿಸಿದಂಥದ್ದು. ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ನಾನು ಅದನ್ನಂತೂ ಹಾಕ್ಬಿಟ್ಟು ಇನ್ನೊಂದು ಸ್ಟವ್ ತೊಗೊಳ್ಳೋದು ಅದೆಲ್ಲ ಏನು ಮಾಡಲ್ಲ. ಬಟ್ ನನ್ನ ನೆನಪಿಗೆ ಅಂತ ನಾನು ಈ ಒಂದು ಸ್ಟವ್ನ ಹಾಗೆ ಹುಷಾರಾಗಿ ಇಟ್ಕೊಳ್ತೀನಿ. ಸೊ ಇವಾಗ ಜೀವನ್ಗೆ ನಾನು ಶೇಕ್ ಮಾಡಿ ಕೊಡ್ತಾಯಿದ್ದೀನಿ. ಇವನ್ ಅವರು ಕೂಡ ಹರ್ಬಲ್ ಲೈಫ್ ತೊಗೊತಾ ಇದ್ದಾರೆ. ಸೊ ಅವರು ಕೂಡ ಬೆಳಗ್ಗೆ ಹೊತ್ತು ಶೇಕ್ ಕುಡಿದ್ಬಿಟ್ಟು ಆಫೀಸಿಗೆ ಹೋಗ್ತಾರೆ. ಸೊ ಅವ್ರಿಗೆ ಅಂತ ನಾನು ಶೇಕ್ ಮಾಡ್ತಾಯಿದ್ದೆ. ಹಾಗೆಯೇ ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಮಾಡಿದಾಯಿತು. ಇವಾಗ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ. ಅಪ್ಪು ಇನ್ನೂ ಎದ್ದಿರಲಿಲ್ಲ. ಸರಿ, ಹಿಂದಿನ ದಿನವೇ ಒಂದು ಸ್ವಲ್ಪ ಹಾಲಿತ್ತು, ಅದೇ ಹಾಲನ್ನೇ ಅವನಿಗೆ ಬಿಸಿ ಮಾಡಿ ಕೊಡ್ತೀನಿ. ನಾವೇನು ವೇಸ್ಟ್ ಮಾಡಲ್ಲ, ಅದೇ ಹಾಲಿರುತ್ತೆ ಅಲ್ವ, ಸೊ ಅದನ್ನೇ ಬಿಸಿ ಮಾಡಿಬಿಟ್ಟು ಕೊಡ್ತೀನಿ, ಅವ್ನು ಕುಡಿತಾನೆ. ಸೊ ಇವಾಗ ಅನ್ನಕ್ಕೆ ಇಟ್ಟಿದ್ದಾದಮೇಲೆ ನನಗೂ ಕೂಡ ಮನೆಯಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳಿದ್ದಾವೆ. ಲೈಕ್ ಕಸ ಗುಡಿಸಿ ಮನೆ ಒರೆಸೋದು ಅವೆಲ್ಲ ತುಂಬ ಇದ್ದಾವೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಸೊ ನಾನು ಟೈಮ್ ನೋಡ್ತಾ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೇನಾದ್ರು ಒಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ಒಂದು ಸ್ವಲ್ಪ ಬೇಜಾರಂತೂ ಆಗೇ ಆಗುತ್ತೆ. ನನ್ನ ಮಗನ ಲೇಟಾಗಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ನೋಡಬೇಕು. ಫಸ್ಟ್ ಟೈಮ್ ಅಲ್ವಾ, 8:30ಗೆ ಸ್ಕೂಲ್ ಇರೋದು ಅವನಿಗೆ. ಮುಂಚೆ ಇದ್ದಿದ್ದು ಸ್ಕೂಲ್ ಅವನೇನು ಹೋಗ್ತಾ ಇದ್ದ ಅಲ್ಲ, ಸೊ ಆ ಒಂದು ಸ್ಕೂಲ್ ಬಂದುಬಿಟ್ಟು 9 ಗಂಟೆಗೆ ಇದ್ದಿದ್ದು. ಅಷ್ಟಾಗಿ ನಮಗೆ ರಿಸ್ಕ್ ಅಂತ ಅನ್ನಿಸ್ತಿರಲಿಲ್ಲ. ಆರಾಮಾಗಿ ನಾನು ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡು ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಬಟ್ ಇವಾಗ 8:30ಗೆ ಇರೋದ್ರಿಂದ ನಾನು ಕೂಡ ಒಂದು ಸ್ವಲ್ಪ ಬೇಗನೆ ಎದ್ದು ರೆಡಿ ಆಗಬೇಕು. ಹಾಗೆಯೇ ಜೀವನ್ ಕೂಡ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಸೊ ಅವರು 6:45ಗೆಲ್ಲ ಆಫೀಸ್ಗೆ ಹೊರಟ್ಬಿಡ್ತಾರೆ. ಸೊ ನಾನು ಕೂಡ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಮ್ಯಾಟಲ್ಲಿ ತೆಗೆದು ಹೊರಗಡೆ ಹಾಕ್ತೀನಿ. ದೆನ್ ಅದಾದಮೇಲೆ ಸೋಫಾ ಕವರೆಲ್ಲ ಹೋದ್ರು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಸೋಫಾ ಕವರೆಲ್ಲ ನಾನು ಬೆಳಗ್ಗೆನೇ ಹೋದ್ರು ಕ್ಲೀನ್ ಮಾಡಿದ್ದರಿಂದ ಇವಾಗ ಏನು ಅದೇನು ಕೆಲಸ ಇರಲಿಲ್ಲ. ಇವಾಗ ಅಪ್ಪನ ಎಬ್ಬರಿಸ್ಬಿಡೋಣ, ಟೈಮ್ ಆಯಿತು ಅಂತ ಅಂದ್ಬಿಟ್ಟು ರೂಮ್ಗೆ ಹೋದೆ. ಅವನಿನ್ನೂ ಕೂಡ ಅಲ್ಲಿ ಇಲ್ಲಿ ಹೊಲಾಡ್ಕೊಂಡು ಎದ್ದೇಳ್ತಾ ಇದ್ದಾನೆ. ಸೊ ಏನು ಅವ್ನಿಗೇನು ಎಬ್ಬರಿಸ್ಬೇಕಂತಂದರೆ ಕಷ್ಟ ಎಲ್ಲ ಏನಿಲ್ಲ. ಅಪ್ಪು ಸ್ಕೂಲ್ಗೆ ಹೋಗಬೇಕು ಎದೋ ಅಂತ ಅಂದಿದ ತಕ್ಷಣ ಎದ್ಬಿಡ್ತಾನೆ ಖುಷಿಯಾಗಿ. ಅವನಂತೂ ಕಾಯ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಸ್ಕೂಲ್ಗೆ ಹೋಗೋದಕ್ಕೆ. ಸ್ಕೂಲ್ ಅಡ್ಮಿಷನ್ ಮಾಡಿ ಬಂದಾಗಿಂದನೂ ಯಾವಾಗಲೂ ಕೇಳ್ತಾ ಇದ್ದ ಬೆಳಗ್ಗೆ ಆದರೆ, ಮಮ್ಮಿ ಸ್ಕೂಲ್ ಯಾವಾಗ ಅಂತ. ನನಗೆ ಅವಾಗ ಅನ್ನಿಸ್ತಾಯಿತ್ತು ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾನೆ ನನ್ನ ಮಗ ಸ್ಕೂಲ್ಗೆ ಹೋಗೋದಕ್ಕೆ ಅಂತ. ಖುಷಿ ಕೂಡ ಆಗ್ತಾಯಿತ್ತು. ಸೊ ಇವಾಗ ಅಪ್ಪನೂ ಕೂಡ ಎಬ್ಬರಿಸ್ಬಿಟ್ಟು ಹಾಗೆಯೇ ಒಂದು ವಿಡಿಯೋ ಮಾಡ್ತಾಯಿದ್ನಲ್ಲ, ಹಾಗೆ ಹಾಯ್ ಮಾಡಿಸಿ ದೇವ್ರ ಫೋಟೋನ ತೋರಿಸ್ತೀನಿ ಕರ್ಕೊಂಡು ಬಂದು ದೇವ್ರ ಮನೆಯಲ್ಲಿ. ಹಾಗೆ ನಮಸ್ಕಾರ ಮಾಡಿದ ನಂತರ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ತೀನಿ. ನಾನು ಕೂಡ ಅಪ್ಪುಗೆ ಅಂತ ಹಾಲು ಬಿಸಿ ಮಾಡಿದ್ದೆ. ಅದು ತುಂಬ ಬಿಸಿಯಾಗಿ ಹೋಗ್ಬಿಟ್ಟಿತ್ತು. ಅವನಷ್ಟು ಬಿಸಿ ಎಲ್ಲ ಕುಡಿಯೋಲ್ಲ ಮಕ್ಕಳು. ಸೊ ಹಾಗಾಗಿ ತಟ್ಟೆನಲ್ಲಿ ಹಾರಾಕಿದ್ದೆ. ಆಮೇಲೆ ಬಂದಿದ್ದ ತಕ್ಷಣ ಕೇಳ್ತಾಯಿದ್ದೆ, ಮಮ್ಮಿ ಟಿ ವಿ ಹಾಕಿ ಅಂತ ಅಂದ್ಬಿಟ್ಟು ಟಿ ವಿ ಹಾಕ್ಕೊಟ್ಟಿದ್ದೀನಿ. ಇವಾಗ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಹಾಲು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಕೂಡ ಕಸ ಗುಡಿಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡೋಣ ಅಂತ ರೂಮಿಗೆ ಬಂದೆ. ರೂಮಲ್ಲಿ ಬೆಡ್ಶೀಟೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ ನಂತರ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಹಾಗೆಯೇ ಇವತ್ತು ಮನೆ ಕೂಡ ಒರೆಸ್ಬೇಕು. ಕೆಲವೊಮ್ಮೆ ಹೇಗಾಗುತ್ತೆ ಅಂತಂದರೆ ಬಿಲ್ಡಿಂಗ್ ಹತ್ರ ಏನಾದರೂ ಕೆಲಸ ಇತ್ತು ಅಂದರೆ ನನಗೆ ಬೇಗ ಹೋಗಬೇಕಾಗಿರುತ್ತೆ ಅಲ್ವಾ, ಹಾಗಾಗಿ ಒಮ್ಮೊಮ್ಮೆ ನಾನು ಮನೆ ಒರೆಸೋದಕ್ಕಾಗೋದಿಲ್ಲ, ಸ್ಕಿಪ್ ಆಗುತ್ತೆ. ಬಟ್ ಮುಂಚೆ ಥರ ಎಲ್ಲ ನಾನು ಅಷ್ಟಾಗಿ ಮನೆನ ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬಟ್ ಅದೇ ಅನ್ಕೋತಾ ಇರ್ತೀನಿ, ನಾನು ಮನೆ ಕ್ಲೀನಾಗಿ ಇಟ್ಕೊತಾ ಇಲ್ಲ, ನಾನು ಫಸ್ಟ್ ಥರ ಎಲ್ಲ ಮೇಂಟೈನ್ ಮಾಡ್ತಾಯಿಲ್ಲ ನಾನು ಅಂತ. ಬಟ್ ಮುಂಚೆ ಎಲ್ಲ ಮನೆಯಲ್ಲೇ ಇರ್ತಿದ್ದೆ ಅಲ್ವಾ, ಆವಾಗ ನನಗೇನು ಕೆಲಸನೂ ಇರ್ತಿರ್ಲಿಲ್ಲ. ಆರಾಮಾಗಿ ಮನೆ ಕ್ಲೀನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಬಟ್ ಇವಾಗ ಹಾಗಲ್ಲ, ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು 9 ಗಂಟೆ ಅಷ್ಟೊತ್ತಿಗೆಲ್ಲ ಬಿಲ್ಡಿಂಗ್ ಹತ್ರ ಹೋಗಬೇಕು. ಇಲ್ಲ ಅಂತ ಅಂದರೆ ನಮ್ಮಪ್ಪ ಬೈತಾರೆ, ಏನಕ್ಕೆ ಹೋಗಿಲ್ಲ ಇನ್ನೂ ಹೋಗಿಲ್ಲ ಅಂತ. ಸೊ ಹಾಗಾಗಿ ನಾನು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡಿ ನಾನು ಬಿಲ್ಡಿಂಗ್ ಹತ್ರ ಹೋಗ್ತೀನಿ. ಸೊ ಈ ರೀತಿಯಾಗಿ ಇರುತ್ತೆ ನನ್ನ ಬೆಳಗಿನ ರೂಟೀನ್. ಅಪ್ಪುಗೇನು ಬೆಳಗ್ಗೆ ನಾನು ತಿಂಡಿ ಮಾಡಿ ತಿನ್ನಿಸ್ಬೇಕಂತೇನಿರಲ್ಲ. ಬಿಕಾಸ್ ಅಪ್ಪು ಒಂದು 9:30 10 ಗಂಟೆ ಹಾಗೆ ತಿಂಡಿ ತಿಂತಾಯಿದ್ದಿತ್ತು. ಬಟ್ ಇನ್ಮುಂದೆ ಏನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅವಾಗ ಒಂದು ಸ್ವಲ್ಪ
ಬೇಗನೆ ಅವನು ತಿಂಡಿ ತಿನ್ನಬೇಕಾಗತ್ತೆ, ಅದಕ್ಕೂ ಕೂಡ ಅವ್ನು ಅಡ್ಜಸ್ಟ್ ಆಗಬೇಕು. ನಾನು ಕೂಡ ಇವಾಗ ಬಿಸಿ ಹಾಲಿತ್ತಲ್ವ ಅದನ್ನು ತಣ್ಣಗಾಗೋದಕ್ಕೆ ಅಂತ ತಟ್ಟೆಲ್ಲಿ ಹಾಕಿ ಇಟ್ಟಿದ್ದೆ, ಅದನ್ನು ಗ್ಲಾಸಲ್ಲಿ ಹಾಕಿ ತೊಗೊಂಬಂದು ಕೊಟ್ಟೆ. ಒಂದು ಸ್ವಲ್ಪ ಹಾಲು ಕುಡಿಯೋದಕ್ಕೆ ಹಠ ಮಾಡ್ತಾನೆ, ಯಾಕಂದರೆ ಒಂದು ಫುಲ್ ಗ್ಲಾಸ್ ಹಾಲು ಕುಡಿಯೋಲ್ಲ ಅವನು, ಒಂದು ಸ್ವಲ್ಪ ಹಾಗೆ ಹಿಂಗೆ ಮಾಡಿ ಹಾಲು ಕುಡಿಸ್ಬೇಕು. ಸೊ ಇವಾಗ ಅಪ್ಪುಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನಂದು ಕೂಡ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು, ಕಸ ಗುಡಿಸಿ ಮನೆ ಒರೆಸಿದೆಲ್ಲ ಆಯಿತು. ಹಾಗೆ ನಮ್ಮಪ್ಪ ಕೂಡ ಬಂದು ಬಿಲ್ಡಿಂಗ್ ಹತ್ರ ಹೋಗೋಣ ಅಂತ ಕೇಳ್ತಾಯಿದ್ರು. ನಾನು ಟೈಮ್ ಆಗಿಬಿಡುತ್ತೆ ಪಾಪ, ಅಪ್ಪು ಇನ್ನೂ ತಿಂಡಿ ತಿನ್ನಿಸ್ಬೇಕು, ಅವೆಲ್ಲ ಆಗೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಬಿಲ್ಡಿಂಗ್ ಹತ್ರ ಬಂದರೆ ಏನಿಲ್ಲ ಅಂದರೂ ಒಂದು 20-25 ನಿಮಿಷ ಅಂತೂ ಬೇಕೇ ಬೇಕು. ಸೊ ಅಷ್ಟಾಗಿ ಟೈಮ್ ಇಲ್ಲ, ನಾಳೆಯಿಂದ ಒಂದು ಸ್ವಲ್ಪ ಬೇಗನೆ ಎದ್ದು ಬರ್ತೀನಿ, ಹೋಗೋಣ ಅಂತ ಹೇಳಿದೆ. ಸೊ ನಮ್ಮಪ್ಪ ಸರಿ ಆಯಿತು ನಾನೇ ಹೋಗ್ಬಿಟ್ಟು ಬರ್ತೀನಿ, ಕೀ ಕೊಡು ಅಂತ ಅಂದ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ದು ಬೀಗ ಇಸ್ಕೊಂಡು ಹೋದರು. ಸೊ ಇವತ್ತು ಒಂದು ಸ್ವಲ್ಪ ಅರ್ಜೆಂಟಲ್ಲೇ ಎಲ್ಲ ಕೆಲಸಗಳನ್ನೂ ಮಾಡ್ತಾಯಿದ್ದೆ. ನನ್ನ ಟೈಮ್ ಆಗಿಬಿಡುತ್ತೆ ಅಂತ. ಬಟ್ ಟೈಮ್ ನೋಡಿದ್ರೆ ಇನ್ನೂ 7:30 ಅಷ್ಟೇನೆ. ಬಟ್ ಅಪ್ಪುಗೆ ಬೇಗ ತಿಂಡಿ ತಿನ್ನಿಸ್ಬೇಕಲ್ಲ, ನನಗೆ ಜಾಸ್ತಿ ಟೈಮ್ ಹೋಗೋದೆ ಅಲ್ಲಿ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನಾದರೂ ಬೇಕು ಅವನಿಗೆ ತಿಂಡಿ ತಿನ್ನಿಸೋದಕ್ಕೆ. ಸೊ ತಿಂಡಿ ಕೂಡ ಎಲ್ಲ ರೆಡಿಯಾಗಿತ್ತು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕ್ಕಿರಲಿಲ್ಲ. ಇವತ್ತೇನು ಬಾಕ್ಸ್ ಇಲ್ಲ, ಬಾಕ್ಸ್ ಇದ್ದರೆ ಏನಾದರೂ ಸಪ್ರೇಟಾಗಿ ಮಾಡಬೇಕಾಗತ್ತೆ. ಬಾಕ್ಸ್ ಇಲ್ಲ ಅಲ್ವಾ, ಸೊ ನನಗೂ ಕೂಡ ಒಂದು ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು. ಬಟ್ ಇರೋ ಕೆಲಸಗಳನ್ನ ಮಾಡಿ ಮುಗಿಸ್ಬಿಟ್ಟು ಅಪ್ಪನ ರೆಡಿ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನಾನು ಕೂಡ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಸ್ಕೂಲ್ ಹತ್ರ ಬಿಟ್ಟು ಅಂದರೆ ನನ್ನ ಕೆಲಸ ಕಂಪ್ಲೀಟ್ ಅಂತ ಹೇಳ್ಬೋದು. ಸೊ ಇವಾಗ ಸ್ನಾನ ಮಾಡಿಸೋದಕ್ಕೂ ಕೂಡ ಅಷ್ಟೇ, ಅವನು ಕೇಳ್ತಾಯಿದ್ದ, ಮಮ್ಮಿ ನನಗೆ ಯಾಕೆ ಇಷ್ಟು ಬೇಗ ಸ್ನಾನ ಮಾಡಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಪಾಪ ಅವನು ಇನ್ನೂ ಲೇಟಾಗಿ ಹೋಗೋದು ಸ್ಕೂಲ್ಗೆ ಅಂತ. ನಾನು ಇಲ್ಲ ಅಪ್ಪು ಬೇಗ ಹೋಗಬೇಕು, ಬೆಳಗ್ಗೆನೇ ಹೋಗಬೇಕು ಅಂತೆಲ್ಲ ಅಂದ್ಬಿಟ್ಟು ನೈಸ್ ಮಾಡಿ ಮಾತಾಡಿಸ್ಕೊಂಡು ಹಾಗೆ ಸ್ನಾನ ಮಾಡಿಸ್ತಾ ಇದ್ದೆ. ಸೊ ಅವನೇನು ಹಠ ಮಾಡಲ್ಲ, ಸ್ನಾನ ಮಾಡಿಸ್ಕೊಳ್ಳೋದು ಆ ಥರ ಎಲ್ಲ ಅಂದರೆ ಅವ್ನು ತುಂಬ ಇಷ್ಟ. ಒಂಥರ ನನ್ನದೇ ದೃಷ್ಟಿ ಬೀಳುತ್ತೆ ಅಂತ ಹೇಳ್ಬೋದು. ಬೇರೆ ಮಕ್ಕಳೆಲ್ಲ ನಾನು ನೋಡಿದ್ದೀನಿ, ತುಂಬ ಹಠ ಮಾಡ್ತಾರೆ, ತೀಟೆ ಮಾಡ್ತಾರೆ. ಬಟ್ ಬೇರೆ ಮಕ್ಕಳು ಕಂಪೇರ್ ಮಾಡಿದ್ರೆ ನನ್ನ ಮಗ ಅಷ್ಟಾಗೇನು ಇಲ್ವಲ್ಲ ಅಂತ ಒಂದು ಖುಷಿ. ಹಾಗೇನೇ ಏನಾದರೂ ತರಲೆ ಕೆಲಸ ಮಾಡ್ತಾಯಿದ್ರೆ ಈ ಥರ ಮಾಡಬಾರ್ದು ಅಪ್ಪು ಅಂತೆಲ್ಲ ಹೇಳ್ಕೊಂಡ್ಬಿಟ್ರೆ ಅವನು ಆ ಥರ ಮಾಡೋದಿಲ್ಲ. ಸೊ ಅದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳ ಜೊತೆ ಸೇರೋದಕ್ಕೆ ತುಂಬ ಇಷ್ಟಪಡ್ತಾನೆ. ಹಾಗಾಗಿನೇ ಅವನು ಸ್ಕೂಲ್ ಅಂತ ಅಷ್ಟು ಇಷ್ಟಪಡ್ತಾ ಇರೋದು. ಸೊ ಹೋಗ್ತಿದ್ದಾನಲ್ಲ ಫೈನಲಿ ಸ್ಕೂಲ್ಗೆ, ಅದಕ್ಕೇ ಅವನು ನೋಡಿ ಅವ್ನ ಮುಖದಲ್ಲೇ ನೋಡ್ಬೋದು ನೀವು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ. ಸೊ ಇವಾಗ ನಾನು ಕೂಡ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು ಅಪ್ಪುಗೆ. ಇವಾಗ ಅವನದೇನು ಡೈಲಿ ಕ್ರೀಮ್ ಇದೆ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದಂತೂ ನಾನು ರೂಟೀನ್ ಅವನಿಗೆ ಮಿಸ್ಸೇ ಮಾಡಲ್ಲ ಅಂತ ಹೇಳ್ಬೋದು. ಸ್ನಾನ ಮಾಡಿಸಿ ಬಂದಿದ್ದ ತಕ್ಷಣ ಅವನಿಗೆ ಕ್ರೀಮ್ ಅಪ್ಲೈ ಮಾಡ್ತೀನಿ, ಬಿಕಾಸ್ ಅವನಿಗೆ ಒಂದು ಸ್ವಲ್ಪ ಸ್ಕಿನ್ ಬೇಗ ಡ್ರೈ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಅವನಿಗೆ ನಾನು ಬಟ್ಟೆ ಹಾಕೋದು. ಆ್ಯಕ್ಚುಲಾಗಿ ಇನ್ನೊಂದು ಏನಾಯಿತು ಅಂತ ಅಂದರೆ, ನಾವು ಅಡ್ಮಿಷನ್ ಮಾಡಿದಾಗ ಸ್ಕೂಲ್ ಬುಕ್ಸು ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ರಲ್ವ, ನಾನು ಮನೆಗೆ ಬಂದಮೇಲೆ ಯೂನಿಫಾರ್ಮ್ ಮೆಷರ್ಮೆಂಟ್ ಎಲ್ಲ ನೋಡಿರಲಿಲ್ಲ ಅವನಿಗೆ ಹಾಕ್ಬಿಟ್ಟು. ಬಟ್ ಹಿಂದಿನ ದಿನ ಅವ್ನು ಯೂನಿಫಾರ್ಮ್ ಹಾಕ್ಬಿಟ್ಟು ನೋಡ್ತೀನಿ, ಶರ್ಟ್ ಫುಲ್ಲು ದೊಗ್ಲೆ ಇದೆ. ನನಗೆ ನಿಜ ಬೇಜಾರೇ ಆಗೋಯ್ತು. ಅಯ್ಯೋ ಅವತ್ತಿಂದ ನಾನು ಏನು ಮಾಡ್ತಾಯಿದ್ದೆ, ಯಾಕೆ ಹಿಂಗೆ ಮಾಡ್ಕೊಂಬಿಟ್ನಲ್ಲ, ನಾಳೆ ಏನು ಯೂನಿಫಾರ್ಮ್ ಹಾಕೊಳ್ಳೋಕ್ಕಾಗಲ್ಲ ಅನಿಸುತ್ತೆ ನನ್ನ ಮಗನಿಗೆ ಅಂತ ಒಂದು ಸ್ವಲ್ಪ ಬೇಜಾರಾಗಿತ್ತು. ಸರಿ ಏನು ಮಾಡೋಕ್ಕಾಗಲ್ಲ, ಇವತ್ತಂತೂ ಸ್ಕೂಲ್ ಮಿಸ್ ಮಾಡೋದು ಬೇಡ, ಅವನಿಗೆ ಕಲರ್ ಡ್ರೆಸ್ಸೇ ಹಾಕ್ಬಿಟ್ಟು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ಸ್ಕೂಲ್ ಹತ್ರ ಏನು ಅದೊಂದು ಶರ್ಟ್ ಚೇಂಜ್ ಮಾಡಬೇಕಲ್ವ, ಯೂನಿಫಾರ್ಮ್ ಶರ್ಟು, ಅದನ್ನು ತೊಗೊಂಡು ಹೋಗ್ತೀನಿ. ಅವರೇನಾದರೂ ಎಕ್ಸ್ಚೇಂಜ್ ಮಾಡಿ ಕೊಟ್ಟರೆ ಆಮೇಲೆ ನೋಡೋಣ ಹೇಗಾಗುತ್ತೆ ಹಾಗೆ. ಬಟ್ ಇವತ್ತು ಒಂದಿನ ಅಲ್ವ, ಏನಾಗಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಕಲರ್ ಡ್ರೆಸ್ ಹಾಕಿಸಿ ಕಳ್ಸೋಣ ಅಂತ. ಸೊ ಇವಾಗ ಏನಪ್ಪ ಮನೇಲಿ ಹಾಕೊಂಡಿರೋ ಬಟ್ಟೆನ ಹಾಕ್ಸಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅಪ್ಪು ಒಂದು ಸ್ವಲ್ಪ ಊಟ ಮಾಡೋವಾಗ ಬಟ್ಟೆ ಮೇಲೆಲ್ಲ ಚಲ್ಕೊತಾನೆ, ಲೈಕ್ ಅನ್ನದಾಗಲೆಲ್ಲ ಬೀಳುತ್ತೆ, ಗಲೀಜಾಗುತ್ತಲ್ವ. ಸೊ ಹಾಗಾಗಿ ನಾನು ಮನೇಲಿ ಹಾಕ್ಕೊಳ್ಳೋ ಬಟ್ಟೆನಲ್ಲೇ ಹಾಕಿಸಿ ಆಮೇಲೆ ಊಟ ಮಾಡಿಸ್ತೀನಿ. ಸೊ ಇವಾಗ ಅವನಿಗೆ ತಿಂಡಿ ಕಲಿಸ್ಕೊತಾ ಇದ್ದೀನಿ, ಚಿತ್ರಾನ್ನ. ಸೊ ಅಪ್ಪುಗೆ ಈ ರೀತಿ ರೈಸ್ ಐಟಮ್ ಅಥವಾ ದೋಸೆ ಚಪಾತಿ ಈ ಥರದ್ದೆಲ್ಲ ಅಂದರೆ ತುಂಬ ಇಷ್ಟಪಡ್ತಾನೆ ಅವನು. ಸೊ ಹಾಗಾಗಿ ಬೆಳಗ್ಗೆ ಅವನಿಗೂ ಕೂಡ ಹೊಟ್ಟೆ ಫಿಲ್ ಆಗುತ್ತೆ. ಹೇಗಿದ್ರು ಒಂದು ಗ್ಲಾಸ್ ಹಾಲು ಕುಡಿದಿದ್ದಾನೆ ಅಲ್ವಾ, ಇಷ್ಟು ಬೆಳಗ್ಗೆ ಅವ್ನು ಯಾವತ್ತೂ ತಿನ್ನಲ್ಲ. ಸೊ ಟ್ರೈ ಮಾಡೋಣ, ನೋಡೋಣ ಅವ್ನು ತಿಂದರೆ ಎಷ್ಟು ತಿಂತಾನೋ ಅಷ್ಟು ತಿನ್ನಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಕಡಲೆಬೀಜ ಎಲ್ಲ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನನ್ನ ಮಗನಿಗೆ ಚಿತ್ರಾನ್ನ. ಸೊ ಇವತ್ತೇನೋ ಚಿತ್ರಾನ್ನ ಆಯಿತು, ಬಟ್ ನಾಳೆಗೇನಪ್ಪ ತಿಂಡಿ ಅಂತ ಯೋಚನೆ ಆಗ್ತಾಯಿದೆ ನನಗೆ. ಅದೇ ಇವತ್ತೇನಾದ್ರು ದೋಸೆಗೆ ಹಾಕಿದರೆ ನಾಳೆ ದೋಸೆ ಮಾಡಿ ಕಳಿಸ್ಬೋದು, ಇಲ್ಲ ಅಂತ ಅಂದರೆ ಬೇರೆ ಏನಾದರೂ ಅಡುಗೆ ಮಾಡಬೇಕು. ನೋಡ್ತೀನಿ ಹೇಗಾಗುತ್ತೆ ಹಾಗೆ ಅಂತ. ಫಸ್ಟ್ ಚಿತ್ರಾನ್ನ ಅಪ್ಪುಗೆ ತಿನ್ನಿಸ್ತೀನಿ. ಸೊ ನನಗಂತೂ ಯೂಶ್ವಲಾಗಿ ಅಪ್ಪುಗೆ ಊಟ ಮಾಡಿಸೋದೇ ಸ್ವಲ್ಪ ಲೇಟ್ ಆಗೋಗ್ಬಿಡುತ್ತೆ, ಒಂದು 1/2 hour ಆದರೂ ತೊಗೊಳ್ತಾನೆ. ಅದಕ್ಕೋಸ್ಕರನೇ ಅವನಿಗೆ ಬೇಗನೆ ಸ್ನಾನ ಮಾಡಿಸಿ ಒಂದು 7:45 ಆಗಿತ್ತು ಅವನಿಗೆ ತಿಂಡಿ ತಿನ್ನಿಸೋದಕ್ಕೆ ಅಂತ ಕೂರಿಸ್ಕೊಂಡಾಗ. ಬಟ್ ಅವ್ನು ತಿಂದ 8-10ವರೆಗೂ ತಿಂಡಿ ತಿಂದ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ನು ಹೊಟ್ಟೆ ತುಂಬ ತಿನ್ನಬೇಕು ಅಂತ ಅಷ್ಟೇ ನನಗೆ ಆಸೆ.
ಸರಿ, ಇನ್ನೇನು ಕೆಲಸ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಗಿತ್ತು. ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೆನ್ ಅದಾದಮೇಲೆ ದೇವ್ರ ಪೂಜೆ ಮಾಡಿ ಅಪ್ಪನ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ಹಾಗೆ ನಮ್ಮ ಅಪ್ಪ ಕೂಡ ಬಂದು ಅಪ್ಪುಗೆ ವಿಶ್ ಮಾಡಿ ಹೋದರು. ನಾನು ಹೇಗಿದ್ರು ಅಮ್ಮನ ಮನೆ ಹತ್ರ ಕರ್ಕೊಂಡು ಹೋಗಿ ಅದಾದಮೇಲೆ ಸ್ಕೂಲ್ ಹತ್ರ ಹೋಗೋದು. ಯಾಕೆಂತಂದರೆ ನನ್ನ ತಮ್ಮನಿಗೆ ಹೇಳಬೇಕು ಒಂದು ಸ್ವಲ್ಪ ಸ್ಕೂಲ್ ಹತ್ರ ಬಂದು ಬಿಟ್ಕೊಡು ಅಂತ, ಯಾಕಂದರೆ ಲೇಟ್ ಆಗೋಗ್ಬಿಟ್ಟಿತ್ತಲ್ವ, ಹಾಗಾಗಿ ಅಮ್ಮನ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ಈ ರೀತಿಯಾಗಿ ಇತ್ತು. ಹೇಗೋ ಫೈನಲಿ ಮನೆ ಕೆಲಸ ಎಲ್ಲ ಒಂದು ಸ್ವಲ್ಪ ಬೇಗ ಮಾಡಿ ಮುಗಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ದು ಕೂಡ ಆಯಿತು. ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ, ಹಾಗಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ರೆ ನಮಗೂ ಕೂಡ ಖುಷಿ. ನಾನು ಇದೇ ರೀತಿಯಾಗಿಯೇ ನನ್ನ ರೂಟೀನ್ ಇರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡಬೇಕು ಇನ್ನು ಹೊಸ ಮನೆಗೆ ಹೋದ್ಮೇಲೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಅಷ್ಟು ದೊಡ್ಡ ಮನೇನ ಕ್ಲೀನ್ ಮಾಡಿ ಅದಾದಮೇಲೆ ಆನ್ ಟೈಮಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಡಿಲೇ ಅಂತೂ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಕರ್ಕೊಂಡು ಹೋಗಬೇಕು. ಇವಾಗ ಸ್ಕೂಲ್ ಹತ್ರ ಕೂಡ ಕರ್ಕೊಂಡು ಬಂದೆ. ಹಾಗೆಯೇ ಯೂನಿಫಾರ್ಮ್ ಏನು ಒಂದು ಸ್ವಲ್ಪ ದೊಡ್ಡದಿತ್ತು ಸೈಜು, ಅದನ್ನು ಎಕ್ಸ್ಚೇಂಜ್ ಮಾಡಿಸಿ ಮನೆಗೆ ವಾಪಸ್ ಕರ್ಕೊಂಡ್ಬಂದು ಅಪ್ಪುಗೆ ಹೊಸ ಯೂನಿಫಾರ್ಮನ್ನು ಹಾಕಿಬಿಟ್ಟು ಇವಾಗ ಸ್ಕೂಲ್ ಹತ್ರ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಎಷ್ಟು ಖುಷಿಯಾಗಿ ಸ್ಕೂಲ್ಗೆ ಹೋದ, ನನಗಂತೂ ತುಂಬ ಖುಷಿ ಆಯಿತು. ಸೊ ಇವಾಗ ಅಪ್ಪುಗೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ. ಇವಾಗ ನಾನು ಕೂಡ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ನ ತೊಗೊಳ್ಬೇಕು. ನಾನು ಬೆಳಗ್ಗೆ ಹೊತ್ತು ಬಂದು ಹರ್ಬಲೈಫ್ ಶೇಕ್ನ ಕುಡಿತೀನಿ. ಸೊ ಟೈಮ್ ಕೂಡ ಆಗಿತ್ತು 8:45. ಹಾಗೆಯೇ ನಾನು ಕೂಡ ಇನ್ನೇನು ಬಿಲ್ಡಿಂಗ್ ಹತ್ರ ಹೋಗಬೇಕು, ಟೀ ಮಾಡ್ಕೊಂಬಿಡೋಣ ಅಂತ ಫಸ್ಟಿಗೆ ಬಂದಿದ್ದ ತಕ್ಷಣ ಟೀ ಮಾಡ್ತಾಯಿದ್ದೀನಿ. ಸೊ ಟೀ ಮಾಡಿದ ನಂತರ ನಾನು ಕೂಡ ಶೇಕ್ ಮಾಡಿಕೊಂಡು ಅದಾದಮೇಲೆ ಕುಡಿದು ಟೀ ತೊಗೊಂಡು ಬಿಲ್ಡಿಂಗ್ ಹತ್ರ ಹೋಗ್ತೀನಿ. ಸೊ ಇವತ್ತು ಅಪ್ಪನ ಡೈರೆಕ್ಟಾಗಿ ಸ್ಕೂಲ್ ಬಿಟ್ಟಿದ ತಕ್ಷಣ ಬಿಲ್ಡಿಂಗ್ ಹತ್ರನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಪ್ಪುದು ಏನು ಮನೆಗೆ ಹಾಕೊತಾನೆ ಬಟ್ಟೆ, ಸೊ ಅದನ್ನು ಒಂದು ಪೇರ್ ಬಿಲ್ಡಿಂಗ್ ಹತ್ರ ತೊಗೊಂಡು ಹೋಗ್ತೀನಿ. ಆಮೇಲಿಂದ ನನ್ನ ತಮ್ಮ ಬೇಕಾದ್ರೆ ಒಂದು ಮಧ್ಯಾಹ್ನ 1 ಗಂಟೆ ಅಥವಾ 2 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಏನಾದರೂ ಲೇಟ್ ಆಯಿತು ಅಂತ ಅಂದರೆ ನಮ್ಮ ಅಪ್ಪನ ಗಾಡಿ ತೊಗೊಂಡು ಹೋಗ್ಬಿಟ್ಟು ಬರ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಅಪ್ಪುಗೆ ಸ್ಕೂಲ್ ಇರೋದು ಬಂದುಬಿಟ್ಟು 8:30ಗೆ, ಪಪ್ಪ ಆಫೀಸ್ಗೆ ಹೋಗೋದು 9 ಗಂಟೆಗೆ. ಏನೂ ತೊಂದರೆ ಇಲ್ಲ, ಕರ್ಕೊಂಡು ಹೋಗಿ ಬಿಟ್ಟು ಬರ್ಬೋದು. ಬಟ್ ಆದಷ್ಟು ನಾನು 8:20 ಅಷ್ಟೊತ್ತಿಗೆಲ್ಲ ಮನೆ ಬಿಡಬೇಕು. ಸೊ ಇನ್ಮೇಲೆ ಅದೇ ಫಿಕ್ಸ್ ಆಗಿದ್ದೀನಿ. ಇನ್ನು ಮುಂದೆ ಏನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನನ್ನ ರೂಟೀನ್ ಇರುತ್ತೆ. ನನಗಂತೂ ಫುಲ್ ಖುಷಿ ಅಂತ ಹೇಳ್ಬೋದು. ಯಾಕಂದರೆ ನಾನು ಇಷ್ಟೊಂದು ಆ್ಯಕ್ಟಿವ್ ಆಗಿದ್ರೇ ನನಗೊಂಥರ ಖುಷಿ. ಸೊ ಆಮೇಲೆ ಮಾಡೋಣ ಬಿಡು ಅಂತೆಲ್ಲ ನನ್ನ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡಲ್ಲ ಫಸ್ಟಿಂದನೂ. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಮನೇಲಿ ಎಲ್ಲ ಕೆಲಸಗಳು ಕಂಪ್ಲೀಟಾಗಿ ನಾನು ಸ್ನಾನ ಮಾಡಿ ಪೂಜೆ ಕೂಡ ಆಗೋಗ್ಬಿಟ್ಟಿರುತ್ತೆ. ಇದನ್ನು ನಾನು ಫಸ್ಟಿಂದ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಏನಾದರೂ ಸ್ಕಿಪ್ ಆಗುತ್ತೆ ಅಷ್ಟೇ. ಏನಾದರೂ ಎಕ್ಸ್ಟ್ರಾ ಕೆಲಸಗಳಿದ್ದರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ ನಂತರ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ನನ್ನ ರೂಟೀನ್ ಅಂತೂ ಇದೇ ರೀತಿಯಾಗೇ ಇರುತ್ತೆ ಪ್ರತಿದಿನ. ಸೊ ಇನ್ನು ಮುಂದೆ ಕೂಡ ಹಿಂಗೆ ಕಂಟಿನ್ಯೂ ಆಗಲಿ. 9 ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಕೆಲಸ ಮಾಡಿ ಮುಗಿಸಿ ದೇವ್ರ ಪೂಜೆ ಕೂಡ ಆಗಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಹೆಂಗಾಗುತ್ತೆ ಏನೋ ಅಂತ. ಸೊ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅಂತ ಅನಿಸುತ್ತೆ ಏನಾದರೂ ಎಕ್ಸ್ಟ್ರಾ ಕೆಲಸ ಆ್ಯಡ್ ಆದಾಗ, ಬಟ್ ಖುಷಿ ಇರುತ್ತೆ ಅಂತ ಕೂಡ ಹೇಳ್ಬೋದು. ಎಕ್ಸೈಟ್ಮೆಂಟ್ ಇರುತ್ತೆ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ. ಸೊ ಇವಾಗ ನಾನು ಕೂಡ ಶೇಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಶೇಕ್ ಕುಡಿದ್ರೆ ಇನ್ನು ಮಧ್ಯಾಹ್ನ ನಾನು ಊಟ ತಿಂತೀನಿ. ಆವಾಗ ನಮ್ಮಮ್ಮನೂ ಏನಾದರೂ ಮಾಡಿ ಕೊಟ್ಟು ಕಳಿಸ್ತಾರೆ. ಇಲ್ಲ ಅಂತಂದರೆ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ ಅಲ್ವಾ, ಸೊ ನನಗೆ ತುಂಬ ಇಷ್ಟ ಲೆಮನ್ ರೈಸ್ ಅಂತ ಅಂದರೆ. ಸೊ ಹಾಗಾಗಿ ಇವತ್ತು ನಾನು ಚಿತ್ರಾನ್ನನ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತೀನಿ. ಸೊ ಅದನ್ನೇ ನಾನು ಒಂದು ಮಧ್ಯಾಹ್ನ ಹಾಗೆ ತಿನ್ಕೊಳ್ತೀನಿ. ಹಾಗೆ ಹಿಂದಿನ ದಿನ ಒಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ, ಅದನ್ನು ಒಣಗಾಕಬೇಕಾಗಿತ್ತು. ಸೊ ಅದನ್ನು ಒಣಗಾಕಿದ ನಂತರ ಬಿಲ್ಡಿಂಗ್ ಹತ್ರ ಹೋಗಬೇಕು. ನನಗೆ ಇವಾಗ ಅಪ್ಪು ಕೂಡ ಇಂಪಾರ್ಟೆಂಟ್, ಹಾಗೆಯೇ ಬಿಲ್ಡಿಂಗ್ ಹತ್ರ ನಡೀತಾ ಇರೋ ಕೆಲಸಗಳನ್ನ ನೋಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸದ್ಯಕ್ಕೆ ಒಂದು ಸ್ವಲ್ಪ ಮಟ್ಟಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇದೆ, ಬಟ್ ಖುಷಿ ಇದೆ ಅಂತ ಕೂಡ ಹೇಳ್ಬೋದು ಅಷ್ಟೇ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬೆಳಗ್ಗೆ 5:30ಇಂದ 9 o'clockವರೆಗೂ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನೀವು ಈ ಒಂದು ವಿಡಿಯೋನಲ್ಲಿ ನೋಡಿದ್ದೀರಾ. ಹಾಗೆಯೇ ಅಪ್ಪುವಿನ ಫಸ್ಟ್ ಡೇ ಆಫ್ ಸ್ಕೂಲ್ ಕೂಡ ಈ ರೀತಿ ಇತ್ತು. ಸೊ ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.